ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಅಡ್ಜೆಕ್ಟಿವ್ ಬಗ್ಗೆ ಕ್ಲಾಸ್ ಇಂಗ್ಲೀಷ್ ಗ್ರಾಮರಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ಹೇಳ್ತೀನಿ. ಅಡ್ಜೆಕ್ಟಿವ್, ವಾಟ್ ಡು ಯು ಮೀನ್ ಬೈ ಅಡ್ಜೆಕ್ಟಿವ್? ಎನ್ ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ಯೂಸ್ಡ್ ವಿತ್ ಎ ನೌನ್ ಆರ್ ಪ್ರನೌನ್ ಟು ಡಿಸ್ಕ್ರೈಬ್ ಇಟ್. ಈ ಅಡ್ಜೆಕ್ಟಿವ್ ಯಾವಾಗಲೂ ನೌನ್ ಅಥವಾ ಪ್ರನೌನ್ ಜೊತೆ ಸೇರಿ ಹೇಳ್ತೀವಿ. ಆಮೇಲೆ ಅದು ಯಾವಾಗಲೂ ನೌನ್ನ ಪ್ರನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ನೌನ್ ಹೇಗಿದೆ, ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ನಾವು ಈಗ ಅಡ್ಜೆಕ್ಟಿವ್ ಹೌ ಅಂದರೆ ಫ್ಲವರ್ ಅನ್ನೋದು ಒಂದು ನೌನ್ ಅಲ್ವಾ, ನೇಮ್ ಆಫ್ ದ ಥಿಂಗ್. ಬ್ಯೂಟಿಫುಲ್ ಅನ್ನೋದು ಡಿಸ್ಕ್ರೈಬ್ಸ್, ಅದು ಒಂದು ಅಡ್ಜೆಕ್ಟಿವ್. ನೆಕ್ಸ್ಟ್ ಹೌ ಮೆನಿ. ಈಗ ಪೆನ್ಸ್ ಅನ್ನೋದು ಒಂದು ಯಾವುದು ಪೆನ್ಸ್ ಅನ್ನೋದು ಥಿಂಗ್ಸ್. ಸೊ ಇದು ಪೆನ್ಸ್ ಡಿಸ್ಕ್ರೈಬ್ ಮಾಡ್ತಾ ಇದ್ದಿದ್ದೆ, ಅದರ ನಂಬರ್ ಡಿಸ್ಕ್ರೈಬ್ ಮಾಡ್ತಾಯಿದ್ದೆ. ಸೊ ನಂಬರ್ ಡಿಸ್ಕ್ರೈಬ್ ಮಾಡಿದ್ರೂ ಅದು ಅಡ್ಜೆಕ್ಟಿವ್. ನೆಕ್ಸ್ಟ್ ವಿಚ್. ದಿಸ್ ಬುಕ್ ಈಸ್ ಆಲ್ಸೋ ಎ ನೌನ್. ಬುಕ್, ಯಾವ ಬುಕ್ ಇದು, ಈ ಬುಕ್ಕು ಇದು ಅಂತ ಹೇಳ್ತೀವಲ್ಲ, ದಿಸ್ ಅಂತ. ವಿಚ್ ಅಂತ, ದಿಸ್ ಅದನ್ನೂ ಅಡ್ಜೆಕ್ಟಿವ್ ಅಂತೀವಿ. ಸೊ ಇಲ್ಲಿ ಸುಮ್ಮನೆ ಹೇಳಿದ್ದೀನಿ. ಈಗ ಕೈಂಡ್ಸ್ ಆಫ್ ಸುಮ್ಮನೆ ಒಂದು ಸಿಂಪಲಾಗಿ ಒಂದು ಗ್ಲಾನ್ಸ್ ಹೇಳಿದ್ದೀನಿ. ಈಗ ಬ್ರೀಫಾಗಿ ಹೋಗೋಣ. ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್. ದೇರ್ ಆರ್ 8 kinds of adjectives. ಫಸ್ಟ್ ಒನ್, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಕ್ವಾಲಿಟಿ ಅಂದರೆ ಅದು ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ಜೆಕ್ಟಿವ್ ಎಲ್ಲ ಡಿಸ್ಕ್ರೈಬ್ ಮಾಡೋದೆ. ಈ ಕ್ವಾಲಿಟಿ, ನೌನ್ನ ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಎಕ್ಸಾಂಪಲ್ಸ್: ಗುಡ್ ಬಾಯ್, ಬ್ಯಾಡ್ ಗರ್ಲ್, ಟಾಲ್ ಕೋಕೋನಟ್ ಟ್ರೀ, ಶಾರ್ಟ್ ವುಮೆನ್, ಬ್ಯೂಟಿಫುಲ್ ಫ್ಲವರ್, ಈ ಥರ. ಇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಇದೆಲ್ಲನೂ ಗುಡ್, ಬ್ಯಾಡ್, ಟಾಲ್ ಕೂಡ ಅದ್ರ ಬಗ್ಗೆ ವಿವರಣೆ ಕೊಡ್ತಲ್ಲ, ಕ್ವಾಲಿಟಿ ಹೆಂಗಿದೆ ಅಂತ ಹೇಳುತ್ತಲ್ಲ, ಕ್ವಾಲಿಟಿ ಬಗ್ಗೆ ಹೇಳೋದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಚೆನ್ನಾಗಿದೆಯಾ, ಟೇಸ್ಟಲ್ಲೂ ಹೇಳುತ್ತೆ. ಸ್ವಲ್ಪ ಸಿಹಿಯಾಗಿದೆಯಾ, ಸಪ್ಪೆ ಇದೆಯಾ, ನೋಡೋಕೆ ಅಂದವಾಗಿದೆಯಾ, ಉದ್ದ ಇದೆಯಾ, ಚಿಕ್ಕದಾಗಿದೆಯಾ, ದಪ್ಪ ಇದೆಯಾ, ಕುಳ್ಳಿದೆಯಾ, ಹಾಟ್ ಇದೆಯಾ, ಕೋಲ್ಡ್ ಇದೆಯಾ, ಎಲ್ಲನೂ ಇದು ಇಸ್ ಕಾಲ್ಡ್ ಕ್ವಾಲಿಟಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಅದರ ಎಷ್ಟಿದೆ ಅಂತ. ಅಂದರೆ ಕೆಲವಿದೆ, ಕೆಲವು ಮಚ್, ಅದು ಸ್ವಲ್ಪ, ಲಿಟಿಲ್ ಸ್ವಲ್ಪ, ಎನಫ್ ಸಾಕು ಅಷ್ಟೇ ಸಾಕು. ಈಗ ಇನ್ನು ತೋರಿಸಿದಾಗ ಅಷ್ಟೇ ಸಾಕು ಅಂತೀವಲ್ಲ, ಇಷ್ಟು ಅಂದಾಗ ಅಷ್ಟು, ಎನಫ್, ದಟ್ ಈಸ್ ಆಲ್ಸೋ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಮೆನಿ, ಫ್ಯೂ, ಕೆಲವು, ಸ್ವಲ್ಪ, ಲಿಟಲ್, ಇದೆಲ್ಲ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಅಮೌಂಟ್, ಇಷ್ಟು ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಆಫ್, ಫಾರ್ ಎಕ್ಸಾಂಪಲ್ ಅಮೌಂಟ್ ಅಂದಾಗ ರುಪೀಸ್ ಆಗುತ್ತೆ. ಅಡ್ಜೆಕ್ಟಿವ್ ಆಫ್ ನಂಬರ್, ಬರೀ ರುಪೀಸ್, ಅದು ಎಷ್ಟು ರುಪೀಸ್ ಅಂತ ಹೇಳೋದಲ್ಲ, ನಂಬರ್ ಹೇಳಿದಾಗ ಅದು ನಂಬರ್. ಈಗ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂದಾಗ ಇಲ್ಲಿ 1 2 3 4 5 ಅದೆಲ್ಲ 1 2 3 4 ನಂಬರ್ಸು. ಆಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಕೂಡ ಅಡ್ಜೆಕ್ಟಿವ್ ಆಫ್ ನಂಬರ್. ಅದು ನಂಬರೇ. ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್ ಅದೆಲ್ಲ ಅದು ಅಡ್ಜೆಕ್ಟಿವ್ ಆಫ್ ನಂಬರ್. ಡೆಮಾನ್ಸ್ಟ್ರೇಟ್ ಮಾಡೋದು, ಇದು, ಅದು, ಅಲ್ಲಿ, ಇಲ್ಲಿ, ಇವು, ಅವು, ದಟ್ ಈಸ್ ಕಾಲ್ಡ್ ದಿಸ್, ದಟ್, ದೀಸ್, ದೋಸ್. ಡೆಮಾನ್ಸ್ಟ್ರೇಟ್ ಮಾಡುತ್ತಲ್ಲ, ದಟ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಇಂಟರೋಗೇಟಿವ್ ಆಕ್ಷನ್ ಅಂದರೆ ಕ್ವಶನ್ ಕೇಳೋದು. ವಿಚ್, ವಾಟ್, ಹೂಸ್, ವೇರ್, ವೆನ್, ಇದೆಲ್ಲನೂ ಇಂಟರೋಗೇಟಿವ್, ಕ್ವಶನ್ ಕೇಳೋ ಅಡ್ಜೆಕ್ಟಿವ್ಸ್. ಡಿಸ್ಟ್ರಿಬ್ಯೂಟಿವ್ ಅಂದರೆ ಡಿಸ್ಟ್ರಿಬ್ಯೂಟಿವಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದು ಪ್ರತಿಯೊಬ್ಬರು. ಈಚ್ ಬಾಯ್, ಎವ್ರಿ ಗರ್ಲ್, ಐದರ್ ದಿಸ್ ಬಾಯ್ ಆರ್ ದಟ್ ಬಾಯ್, ನೈದರ್ ದಟ್ ಆರ್ ದಿಸ್ ಅಂತ ಹೇಳ್ತೀವಲ್ಲ. ಸೊ ಐದರ್, ಈಚ್, ಎವ್ರಿ, ಇಬ್ಬರಲ್ಲೊಬ್ಬರು ಅಂತ ಐದರ್ ಅಂದಾಗ. ನೈದರ್ ಅಂದರೂ ಯಾರಾದರೂ ಒಬ್ಬರು, ಈಚ್ ಅಂದರೆ ಪ್ರತಿಯೊಬ್ಬರು, ಎವ್ರಿ ಅಂದರೆ ಪ್ರತಿಯೊಂದು ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಟಿವ್. ಒಬ್ಬರಿಗೂ ಸಪ್ರೇಟಾಗಿ ಹೇಳೋದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಂದರೆ ಪಡೆಯೋದು, ಯಾರು ಪಡ್ಕೊಂಡಿದ್ದಾರೆ ಅದನ್ನು. ಹಿಸ್ ಅಂದರೆ ಮೈ ಅಂದರೆ ನನ್ನ, ಯುವರ್ ಅಂದರೆ ನಿನ್ನ, ಅವರ್ ಅಂದರೆ ನಮ್ಮ, ಹಿಸ್ ಅವನ, ಹರ್ ಅವಳ, ಹಿಸ್ ಡ್ರೆಸ್ ಹರ್ ಡ್ರೆಸ್, ಇಟ್ಸ್ ಅದರ, ದೇರ್ ಅವರ, ಆ ಥರ. ಅವರು ಅವರ, ಇವರ, ನಮ್ಮ, ನಿಮ್ಮ, ಅವನ, ಇವನ, ಅದೆಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್. ಹೀಸ್, ಹರ್, ಅದೆಲ್ಲ ನೋಡಿ. ಪ್ರಾಪರ್ ಅಡ್ಜೆಕ್ಟಿವ್ ಪ್ರಾಪರ್ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಹೇಳೋದೊಂದು. ಇಂಡಿಯನ್, ಅವನು ಇರ್ತಾನೆ, ಅವನು ಇಂಡಿಯಾ ಅವನಲ್ವಾ, ಸೊ ಇಂಡಿಯನ್. ಅಮೆರಿಕನ್, ಚೈನೀಸ್, ಇದರ
ಸಿಟಿಸನ್ಸ್ನೆಲ್ಲ ಪ್ರಾಪರಾಗಿ ಹೇಳುತ್ತಲ್ಲ, ಅದು ಪ್ರಾಪರ್ ಅಡ್ಜೆಕ್ಟಿವ್. ಓಕೆ, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ಇಂಡಿಯನ್ ಬಾಯ್, ಇಂಡಿಯನ್ ವುಮನ್, ಇಂಡಿಯನ್ ಪೀಪಲ್ ಅಂತೆಲ್ಲ ಹೇಳ್ತೀವಲ್ಲ, ಅಮೆರಿಕನ್ ಪೀಪಲ್ನ ಹೇಳೋದು. ಪೀಪಲ್ ಈಸ್ ಆಲ್ಸೋ ಈ ಕಾಮನ್ ನೌನ್ ಅಲ್ವಾ. ಆ ನೌನ್ನ ಹೇಳ್ತಾ ಇರೋದು ಅಂತ ಯಾವ ಪೀಪಲ್ ಆದರೂ, ಯಾರು ಪೀಪಲ್ ಅಂತ ಅದು ಯಾವುದಾದ್ರೂ ಒಂದು ಕಂಟ್ರಿನ ಗುರ್ತು ರೆಸ್ಪೆಕ್ಟಿವ್ ಕಂಟ್ರಿಗೆ ಸೇರಿದವರು ಅಂತ ಕಂಟ್ರಿ ಹೆಸರು ಹೇಳಿ ಕಂಟ್ರಿ ಪೀಪಲ್ ಅಂತ ಹೇಳಿದಾಗ ಅದೂ ಪ್ರಾಪರ್ ಅಡ್ಜೆಕ್ಟಿವ್. ಓಕೆ, ಪ್ರಾಪರ್ ಅಂದರೆ ಪ್ರಾಪರ್ ನೌನ್ಸ್ ಎಲ್ಲ ಬರುತ್ತಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪ್ರಾಪರ್ ನೌನ್ಸ್ ಅಂದರೆ ಸೀತಾರಾಮ ಅದೆಲ್ಲ ಬರಲ್ಲ, ಎಲ್ಲ ಹೆಸರುಗಳು. ಅಂದರೆ ಬರೀ ಭಾರತೀಯ ಅವನ ಆ ಥರ ಹೇಳೋದು. ಅವನ ಒಂದು ಇಂಡಿಯಾಗೆ ಇಂಡಿಯಾಗೆ ಓದಿರೋನು ಅಲ್ವಾ, ಇಂಡಿಯಾಗೆ ಸಂಬಂಧಪಟ್ಟವನು ಇಂಡಿಯನ್. ಸೊ ದಟ್ ಈಸ್ ಸಂಬಂಧಪಟ್ಟವನು ಅಂದಾಗ ಅದು ಅವನ್ನ ಡಿಸ್ಕ್ರೈಬ್ ಮಾಡ್ದಂಗೆ ಆಗುತ್ತಲ್ವಾ. ಸೊ ದಿಸ್ ಇಸ್ ಪ್ರಾಪರ್ ಅಡ್ಜೆಕ್ಟಿವ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅಡ್ಜೆಕ್ಟಿವ್ಸ್. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯು ಲೈಕ್. ಓಕೆ, ಥ್ಯಾಂಕ್ ಯು.